ಹಾಯ್ ನಮಸ್ತೆ. ಶೀಲಾ ಪಾಠಶಾಲೆ ಮತ್ತು ಪಾಕಶಾಲೆಗೆ ಆತ್ಮೀಯರೆಲ್ಲರಿಗೂ ಸಹ ಸ್ವಾಗತ. ಇವತ್ತು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಚಾರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ, ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಈಗ ನೋಡೋಣ, ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಒಂದು ವ್ಯಾಕರಣದಲ್ಲಿ ಬರುವಂತಹದ್ದು ದ್ವಿರುಕ್ತಿ ಪದಗಳು ಅಂತ ಇದೆ. ಏನಪ್ಪ ದ್ವಿರುಕ್ತಿ ಅಂತಂದರೆ ಕೇಳಿಸ್ಕೊಳ್ಳಿ. ಒಂದೇ ಪದವನ್ನು ಎರಡು ಬಾರಿ ಬಳಸಿದಾಗ ಅದನ್ನು ದ್ವಿರುಕ್ತಿ ಪದಗಳು ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಒಂದು ಪದವನ್ನು ಎರಡು ಸಾರಿ ಬಳಕೆಯನ್ನು ಮಾಡಿದರೆ ಅಂದರೆ ದ್ವಿ ಅಂದರೆ ಎರಡು, ಉಕ್ತಿ ಅಂತಂದರೆ ಮಾತು ಅಂತ ಹೇಳ್ತೀವಿ. ಒಂದು ಪದವನ್ನು ಎರಡು ಬಾರಿ ಉಚ್ಚಾರಣೆಯನ್ನು ಮಾಡಿದರೆ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ಈಗ ದ್ವಿರುಕ್ತಿಗೆ ಯಾವೆಲ್ಲ ಪದಗಳು ಉದಾಹರಣೆಯಾಗಿ ಬರುತ್ತೆ ನೋಡೋಣ. ಉದಾಹರಣೆಗಳನ್ನು ನೋಡಿ. ಮನೆ ಮನೆ, ದಿನ ದಿನ, ನಿಧಾನ ನಿಧಾನ, ಮರ ಮರ, ಹಂತ ಹಂತ, ತುತ್ತ ತುದಿ, ಮೆಲ್ಲ ಮೆಲ್ಲನೆ, ಈಗೀಗ, ಬನ್ನಿ ಬನ್ನಿ, ಸಾಲು ಸಾಲು. ಇಷ್ಟು ಉದಾಹರಣೆ ಪದಗಳು. ನೋಡಿ, ಈ ಥರ ಪದಗಳು ಬಂದಾಗ ಅದು ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಅಂತ ತಿಳ್ಕೊಳ್ಬೇಕು. ನಂತರ ಯಾವುದೇ ಪ್ರಶ್ನೆಯನ್ನು ಕೊಟ್ಟಿದ್ದಾಗ ಅರ್ಥ ಮಾಡಿಕೊಂಡು ಇದು ದ್ವಿರುಕ್ತಿನ ಅಂತ ನೀವು ಥಿಂಕ್ ಮಾಡಿ ಉತ್ತರವನ್ನು ಕೊಡಿ. ಈಗ ಅದರಲ್ಲಿ ಬರುವಂತಹ ಸ್ವಂತ ವಾಕ್ಯ, ಒಂದು ಪದಕ್ಕೆ ಸ್ವಂತ ವಾಕ್ಯ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ದಿನ ದಿನಕ್ಕೂ ಅವನ ಜ್ಞಾನ ಹೆಚ್ಚುತ್ತಿದೆ. ದಿನ ದಿನ ಅನ್ನುವಂತಹ ಪದವನ್ನು ತೆಗೆದುಕೊಂಡು ಇಲ್ಲಿ ಸ್ವಂತ ವಾಕ್ಯವನ್ನು ತಿಳಿಸಿದ್ದೀನಿ. ಕಾವ್ಯ ಈಗೀಗ ಚೆನ್ನಾಗಿ ಓದುತ್ತಿದ್ದಾಳೆ. ಆಯಿತಾ? ಈಗೀಗ ಅನ್ನೋದು ದ್ವಿರುಕ್ತಿ ಪದ. ಇದಕ್ಕೂ ಸಹ ಒಂದು ಸ್ವಂತ ವಾಕ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಥರ ಅಲ್ಲಿ ಕೊಟ್ಟಿರುವಂಥ ಪದಗಳಿಗೆ ಸ್ವಂತ ವಾಕ್ಯವನ್ನು ರಚನೆ ಮಾಡ್ಬೋದು. ಎರಡನೇದು ಜೋಡು ನುಡಿ ಅಂತ ಹೇಳ್ತೀವಿ. ಏನಪ್ಪ ಜೋಡು ನುಡಿ ಅಂತಂದರೆ ಎರಡು ಅರ್ಥಪೂರ್ಣ ಪದಗಳು ಸೇರಿ ಹೊಸ ಅರ್ಥ ನೀಡುವ ಪದಗಳನ್ನು ಜೋಡು ನುಡಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಎರಡು ಅರ್ಥಪೂರ್ಣ ಪದ ಇರಬೇಕು, ಅದು ಹೊಸ ಅರ್ಥ ನೀಡಿದರೆ ಅದನ್ನು ಜೋಡು ನುಡಿ ಅಂತ ಹೇಳ್ತೀವಿ. ಆಯಿತಾ? ಉದಾಹರಣೆ ಪದಗಳನ್ನು ನೋಡೋಣ. ತಾಯಿ ತಂದೆ, ಅಣ್ಣ ತಮ್ಮ, ಸುಖ ದುಃಖ, ರಾತ್ರಿ ಹಗಲು, ಜೀವ ಜಗತ್ತು, ಹಣ್ಣು ಹಂಪಲು ಅನ್ನೋದು ಉದಾಹರಣೆಯ ಪದಗಳು. ಆಯಿತಾ? ಇನ್ನೂ ತುಂಬ ಉದಾಹರಣೆ ಪದಗಳಿದೆ. ಇಲ್ಲಿ ಕೆಲವೊಂದು ಪದಗಳನ್ನು ಮಾತ್ರ ನಾನು ನಿಮಗೆ ಕೊಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದೀನಿ. ಸ್ವಂತ ವಾಕ್ಯ ನೋಡೋಣ. ತಾಯಿ ತಂದೆಯರನ್ನು ಗೌರವಿಸಬೇಕು. ಇನ್ನೊಂದು ಉದಾಹರಣೆ ನೋಡ್ಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ರಾತ್ರಿ ಹಗಲು ಕಷ್ಟಪಟ್ಟು ಓದುತ್ತಾರೆ. ಆಯಿತಾ? ಈ ರೀತಿ ಅನೇಕ ಪದಗಳನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಮುಂದಿನ ಒಂದು ವ್ಯಾಕರಣ ಅನುಕರಣಾವ್ಯಯ ಅಂತ ಹೇಳ್ತೀವಿ. ಏನಪ್ಪ ಅನುಕರಣಾವ್ಯಯ ನೋಡೋಣ. ಪ್ರಕೃತಿ, ಪ್ರಾಣಿ, ವಸ್ತುಗಳು ಅಥವಾ ಕ್ರಿಯೆಗಳಿಂದ ಉಂಟಾಗುವ ಶಬ್ದವನ್ನು ಅನುಕರಿಸುವಂತಹ ಪದಗಳನ್ನು ಅನುಕರಣಾವ್ಯಯ ಅಂತ ಹೇಳ್ತೀವಿ. ಆಯಿತಾ? ಪ್ರಕೃತಿ, ಪ್ರಾಣಿ, ವಸ್ತುಗಳು ಅಥವಾ ಕ್ರಿಯೆಗಳಿಂದ ಉಂಟಾಗುವ ಶಬ್ದ ಏನಿದೆ ಆ ಶಬ್ದಕ್ಕೆ ನಾವು ಅದನ್ನು ಅನುಕರಣೆಯನ್ನು ಮಾಡಿದ್ರೆ ಅನುಕರಣಾವ್ಯಯ ಅಂತ ಹೇಳ್ತೀವಿ. ಉದಾಹರಣೆ ಪದಗಳು ಯಾವುದ್ಯಾವ್ದು ಬರುತ್ತೆ ನೋಡೋಣ. ಪರಪರ, ಗುಡುಗುಡು, ಟಪಟಪ, ಕಿಲಕಿಲ, ಪಟಪಟ, ಸರಸರ, ಢಣ ಢಣ, ಜುಳು ಜುಳು. ಹೀಗೆ ಇನ್ನೂ ತುಂಬ ಪದಗಳು ಉದಾಹರಣೆಯಾಗಿ ಬರುತ್ತೆ. ನೋಡ್ಕೊಳ್ಳಿ ಸ್ವಂತ ವಾಕ್ಯವನ್ನು ಯಾವ ರೀತಿ ಮಾಡೋದು ಅಂತ. ಮಳೆ ಟಪ ಟಪನೆ ಸುರಿಯಿತು. ಆಯಿತಾ? ಇನ್ನೊಂದು ಉದಾಹರಣೆ ಪದವನ್ನು ನೋಡಿ. ಶಾಲೆಯ ಗಂಟೆ ಡಣ ಡಣ ಎಂದು ಬಾರಿಸಿತು. ಆಯಿತಾ? ಡಣ ಡಣ ಹಾಗೆ ಪಟಪಟ ಅನ್ನೋದು ಸಹ ಇಲ್ಲಿ ಅನುಕರಣೆಯಿಂದ ಬಂದಂತಹ ಒಂದು ಪದಗಳು ಅಂತ ಹೇಳ್ತೀವಿ. ನಾನು ನಿಮಗೆ ಸರಳವಾಗಿ ಈ ಒಂದು ವ್ಯಾಕರಣದ ಅಂಶವನ್ನು ಹೇಳೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಈಗ ಮಾಡಿದಂತಹ ವ್ಯಾಕರಣದ ಮೇಲೆ MCQ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಮನೆ ಮನೆ ಯಾವ ವಿಧದ ಒಂದು ಪದ ಅಂತ ಇದೆ. ಉತ್ತರ ನೋಡ್ಕೊಳ್ಳಿ. ಜೋಡು ನುಡಿ, ದ್ವಿರುಕ್ತಿ ಪದ ಹಾಗೆ ಅನುಕರಣಾವ್ಯಯ ಅಂತ ಆಪ್ಷನ್ ಇದೆ. ಆದರೆ ಸರಿಯಾದಂತಹ ಉತ್ತರ ದ್ವಿರುಕ್ತಿ ಪದ ಅಂತ ನಿಮಗೆ ತಿಳಿಸ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 2,
ತಾಯಿ ತಂದೆ ಯಾವ ವಿಧದ ಪದ? ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಥಿಂಕ್ ಮಾಡಿ. ಜೋಡು ನುಡಿ, ದ್ವಿರುಕ್ತಿ ಪದ, ಅನುಕರಣಾವ್ಯಯ 3 ಇದೆ. ಆದರೆ ಸರಿಯಾದಂತಹ ಉತ್ತರ ಇದು ಜೋಡು ನುಡಿ ಅಂತ ಹೇಳ್ತೀವಿ. 3ನೆಯ ಪ್ರಶ್ನೆ, ಟಪಟಪ ಯಾವ ವಿಧದ ಪದ ಅಂತ ಇದೆ. ಜೋಡು ನುಡಿ, ದ್ವಿರುಕ್ತಿ ಪದ, ಅನುಕರಣಾವ್ಯಯ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅನುಕರಣಾವ್ಯಯ ಅಂತ ಹೇಳ್ತೀವಿ. ಆಯಿತಾ? ಪ್ರಶ್ನೆ ಸಂಖ್ಯೆ 4, ಸುಖ ದುಃಖ ಯಾವುದಕ್ಕೆ ಉದಾಹರಣೆ ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡ್ಕೊಳ್ಳಿ. ಜೋಡು ನುಡಿ, ದ್ವಿರುಕ್ತಿ, ಅವ್ಯಯ ಅಂತ ಇದೆ. ಸರಿಯಾದಂತಹ ಉತ್ತರ ಜೋಡು ನುಡಿ ಆಗತ್ತೆ. ಆಯಿತಾ? ಅರ್ಥವನ್ನು ಮಾಡಿಕೊಂಡ್ರೆ ನೀವು ನೀಟಾಗಿ ಸುಲಭವಾಗಿ ಉತ್ತರವನ್ನು ಬರಿಬೋದು. ಪ್ರಶ್ನೆ 5, ನಿಧಾನ ನಿಧಾನ ಇದು ಯಾವುದಕ್ಕೆ ಉದಾಹರಣೆ ಅಂತ ಇದೆ. ಅವ್ಯಯ, ಜೋಡು ನುಡಿ, ದ್ವಿರುಕ್ತಿ ಪದ ಅಂತ ಇದೆ. ಸರಿಯಾದಂತಹ ಉತ್ತರ ದ್ವಿರುಕ್ತಿ ಪದ. ಈ ಪದವನ್ನು 2 ಬಾರಿ ಬಳಕೆ ಮಾಡಿದೆ, ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಈಗ ಖಾಲಿ ಜಾಗ ತುಂಬಿರಿ. ನೋಡೋಣ. ಮೊದಲನೆಯ ಪ್ರಶ್ನೆ, ತಾಯಿ ತಂದೆ ಡ್ಯಾಶ್ಗೆ ಉದಾಹರಣೆ ಅನ್ನೋದು ಪ್ರಶ್ನೆ. ಉತ್ತರ ಜೋಡು ನುಡಿ ಎನ್ನುವುದು ಸರಿಯಾದಂತಹ ಉತ್ತರ. ಅರ್ಥ ಆಯ್ತಾ? ಪ್ರಶ್ನೆ 2, ಬೋಮ್ ಬೋಮ್ ಎನ್ನುವುದು ಯಾವುದಕ್ಕೆ ಉದಾಹರಣೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಅನುಕರಣಾವ್ಯಯ. ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಆಯಿತಾ? ಹಾಗಾಗಿ ಅದನ್ನು ಅನುಕರಣಾವ್ಯಯ ಅಂತ ಗುರುತಿಸಬೇಕು. 3ನೇ ಪ್ರಶ್ನೆ, ದಿನ ದಿನ ಡ್ಯಾಶ್ ಉದಾಹರಣೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ದ್ವಿರುಕ್ತಿ ಪದ ಅಂತ ಹೇಳ್ತೀವಿ. ಆಯಿತಾ? ಪ್ರಶ್ನೆ 4, ಕಿಲ ಕಿಲ ಅನ್ನೋದು ಯಾವುದಕ್ಕೆ ಉದಾಹರಣೆ? ಕಿಲ ಕಿಲ ಅಂತ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಅನುಕರಣೆಯಿಂದ ಬಂದಿರುವಂತಹ ಪದ. ಹಾಗಾಗಿ ಇದಕ್ಕೆ ಅನುಕರಣಾವ್ಯಯ ಅಂತ ಹೇಳ್ತೀವಿ. ಪ್ರಶ್ನೆ 5, ರಾತ್ರಿ ಹಗಲು ಡ್ಯಾಶ್ ಉದಾಹರಣೆ ಅಂತ ಪ್ರಶ್ನೆ ಇದೆ. ಉತ್ತರ ಜೋಡು ನುಡಿ, ಜೊತೆಯಾಗಿ ಬಂದಿರುವಂತಹ ಪದಗಳು. ಹಾಗಾಗಿ ಜೋಡು ನುಡಿ ಅಂತ ನೀವು ಬರೀಬೇಕಾಗತ್ತೆ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಒಂದು ವಾಕ್ಯದ ಪ್ರಶ್ನೆಯನ್ನು ಕೊಟ್ಟರೆ ಯಾವ ರೀತಿ ಉತ್ತರವನ್ನು ಬರೀಬೇಕು, ಅದಕ್ಕೆ ಒಂದು ಸಾಲಲ್ಲಿ ನಾವು ಯಾವ ರೀತಿ ಆನ್ಸರನ್ನು ಕೊಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಪ್ರಶ್ನೆ 1, ದ್ವಿರುಕ್ತಿ ಪದಗಳು ಎಂದರೇನು ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡ್ಕೊಳ್ಳಿ. ಒಂದೇ ಪದವನ್ನು 2 ಬಾರಿ ಉಚ್ಚಾರಣೆ ಮಾಡಿ ಅಥವಾ ಬಳಕೆಯನ್ನು ಮಾಡಿದರೆ ಅದನ್ನು ದ್ವಿರುಕ್ತಿ ಪದಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಪ್ರಶ್ನೆ 2 ನೋಡ್ಕೊಳ್ಳಿ. ಜೋಡು ನುಡಿ ಎಂದರೇನು? ಉತ್ತರ 2 ಅರ್ಥಪೂರ್ಣ ಪದಗಳು ಸೇರಿ ಹೊಸ ಅರ್ಥ ನೀಡುವಂತಹ ಪದಗಳಿಗೆ ಏನಂತ ಹೇಳ್ತೀವಿ? ಜೋಡು ನುಡಿ ಅಂತ ಹೇಳ್ತೀವಿ. ಪ್ರಶ್ನೆ 3, ಅನುಕರಣಾವ್ಯಯ ಎಂದರೇನು ಅಂತ ಪ್ರಶ್ನೆ. ಉತ್ತರ ಶಬ್ದಗಳನ್ನು ಅನುಕರಿಸುವಂತಹ ಪದಗಳು ಬಂದಾಗ ಅದನ್ನು ಅನುಕರಣಾವ್ಯಯ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಬರೀ ಇಮಿಟೇಷನ್ ಮಾಡಿ ಏನು ಮಾಡ್ತೀವಿ, ಈ ಪದಗಳನ್ನು ಉಚ್ಚಾರಣೆಯನ್ನು ಮಾಡ್ತೀವಿ. ಆಯಿತಾ? ಇಷ್ಟು ಇವತ್ತು ನಾನು ನಿಮಗೆ ತಿಳಿಸಿದಂತಹ ಸರಳ ವ್ಯಾಕರಣದಲ್ಲಿ ತುಂಬ ಸರಳವಾಗಿ ಹೇಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತಷ್ಟು ವ್ಯಾಕರಣದ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ಶೀಲಾ ಪಾಕಶಾಲೆ ಅನ್ನೋದನ್ನ ಟೈಪ್ ಮಾಡಿ, ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.